ಇವಳ ಹೆಸರು ರೀತು. ಇವಳು ಒಂಥರ ಚಿಕ್ಕ ಮಗು ಇದ್ದಾಗ ಇವಳು ಒಬ್ಬ ಹುಡುಗನ ಪ್ರೀತಿ ಮಾಡಿದ್ದು. ಅವನು ಏನೂ ರೀಸನ್ ಹೇಳದೆ ಇವಳನ್ನ ಬಿಟ್ಟು ಹೋದ. ಇವಳೇನು ಪ್ರೀತಿ ಬಯಸಿ ಬಂದಿಲ್ಲ, ಆದರೆ ಯಾಕೆ ಬಿಟ್ಟು ಹೋದ ಅನ್ನೋ ಕಾರಣ ತಿಳ್ಕೊಳಕ್ಕೆ ಬಂದಿದ್ದಾಳೆ. ಆದರೆ ಇಲ್ಲಿ ನಡೆಯೋ ಕಥೆನೇ ಬೇರೆ. ಅದೇನು ಅಂತ ನೀವೇ ನೋಡಿ. Bro, one juicy grapes, please. Sir, 2 minutes, please. Hello, sir. Order is ready, sir. Okay, sir. Thank you. ನಿಮ್ಮ ಹೆಸರೇನ? ನಾನು ಅವಾಗ್ಲಿಂದ ನೋಡತ್ತೀನಿ. ಯಾರಿಗೆ ವೇಟ್ ಮಾಡತ್ತೀರಿ? ಅದೆಲ್ಲ ನಿಮ್ಗೆ ಯಾಕೆ ಹೇಳ್ಬೇಕು? ಓ, ನೀವು ಪೆನ್ ಎತ್ಕೊಟ್ರಿ ಅಂತ ಹೇಳಿ ನಾನು ನಿಮಗೆ ನನ್ನ ಅಡ್ರೆಸ್, ಫೋನ್ ನಂಬರು ಎಲ್ಲ ಕೊಡ್ಬೇಕಾ? ಕೊಟ್ರಲ್ಲ, ಹೆಸರು ಕೇಳ್ತೀರಿ, ಆಮೇಲೆ ಅಡ್ರೆಸ್ ಕೇಳ್ತೀರಿ, ಆಮೇಲೆ ಫೋನ್ ನಂಬರ್ ಕೇಳ್ತೀರಿ. ಓ, ಇಷ್ಟೆಲ್ಲ ಪ್ರೊಸೀಜರ್ ಐತಿ? ಹಂಗಂದ್ರೆ ಡೈರೆಕ್ಟ್ ಆಗಿ ನಂಬರ್ ಕೊಟ್ಬಿಡ್ರಲ್ಲ. ಹಲೋ ರೀ, ಹೇಳ್ರಿ ನಿಮ್ಮ ಊರು ಫೋನ್ ನಂಬರ್ನ. ಬ್ಯಾಂಗ್ಳೂರ್. ನಂಗೆ ಸ್ವಲ್ಪ ಕೆಲಸ ಆಯ್ತು, ಅದಕ್ಕೆ ಬಂದಿದ್ದೆ. ಏನ್ ಕೆಲಸ ಹೇಳ್ರಿ? ನಿಮ್ಗೆ ಯಾಕ್ರೆ ಹೇಳ್ಬೇಕು? ಇನ್ನ 3 ಗಂಟೆ ಬಿಟ್ಕೊಂಡು ನನ್ನ ಟ್ರೈನ್ ಇದೆ. ನಾನು ವಾಪಸ್ ಹೋಗ್ಬೇಕು ಇನ್ನ 3 ಗಂಟೆಲಿ. ಓ, 3 ಗಂಟೆ ಟೈಮ್ ಐತಿ. ಹೆಂಗಾದ್ರೂ ಮಾಡಿ ಇಂಪ್ರೆಸ್ ಮಾಡ್ಬೇಕಲ್ಲ. ಓಕೆ, ನೀವು ಹೆಂಗೋ ಹುಬ್ಳಿಗೆ ಒಬ್ಬರ ಬಂದಿರಿ ಅಂತ ಹೇಳ್ತೀರಿ, ಆಮೇಲೆ ನಿಮ್ಮ ಕಡೆ 3 ತಾಸು ಟೈಮ್ ಐತಿ ಅಂತ ಹಾಕೊಂತೀರಿ. ಆ 3 ತಾಸು ಟೈಮ್ನ ನಂಗೆ ಕೊಡಲ್ಲ. ನಾನು ಹಿಂಗೆ ಇಡೀ ಹುಬ್ಳಿ ತೋರಿಸ್ತೀನಿ. ನಿಮ್ಗೆ ಓಕೆ ಅಂದ್ರೆ ಅಷ್ಟೇ ರೀ. ಏನು ಯೋಚನೆ ಮಾಡಾಕೊಂತೀರಿ? ನೀವೇನಾದ್ರೂ ಮೋಸ್ಕಾರ ಆಗಿದ್ರ? ರೀ, ಹಂಗೇನಾದ್ರೂ ಅನ್ಸಿದ್ರ ಅರ್ಧ ದಾರಿಗೆ ಬಿಟ್ಟು ಹೋಗ್ಬಿಡ್ರಿ. ಆದ್ರೆ ನನ್ನೊಂದು ಕಂಡೀಷನ್ ಐತಿ. ಏನದು? ನೀವು ನನ್ನ ಹೆಸರು ಕೇಳಬಾರ್ದು, ನನ್ನ ನಂಬರ್ನು ಕೇಳಬಾರ್ದು. ಇನ್ ಫ್ಯೂಚರ್ ನಮ್ಮಿಬ್ಬರ ಮಧ್ಯೆ ಯಾವುದೇ ಕಾಂಟ್ಯಾಕ್ಟ್ ಕೂಡ ಇರಲ್ಲ. ಹಾಗಂದ್ರೆ ಮಾತ್ರ ನಾನು ನಿಮ್ ಜೊತೆ 3 ಗಂಟೆ ಸ್ಪೆಂಡ್ ಮಾಡ್ತೀನಿ. ಓಕೆ, ನಡೀರಿ ಹೋಗೋಣ. ನಿಮ್ಗೆ ಹುಬ್ಳಿ ತೋರ್ಸಕ್ಕಿಂತ ಮುಂಚೆ ನಮ್ ಸಿದ್ಧಾರೂಢಜನ್ ದರ್ಶನ ಮಾಡಿಸ್ತೇನೆ, ಬರ್ರಿ. ಹಾ, ಸರಿ.
ಏನು ಹುಡುಗಿ ಸಣ್ಣ ಹುಡುಗತ್ಲೆ ಆಡ್ತಾಳಲ್ಲ. ನೀ ಇಲ್ಲದಿ ನಾ ಅಲ್ಲೆಲ್ಲ ಹೊಡ್ಕಡತ್ತೀನಿ. ನಡಿ ಹೋಗು. ನೀವು ಮುಂಚೆ ಯಾವಾಗಾದ್ರೂ ಹುಬ್ಳಿಗೆ ಬಂದಿದ್ರಿ? ಇಲ್ಲ, ಇದ ಫಸ್ಟ್. ನಿಮ್ ಪುಣ್ಯ ಇವತ್ತ. ಯಾಕಂತಂದ್ರ ನಮ್ಮ ಆರಾಧ್ಯ ದೈವ ಹಾ. ಸಿದ್ಧಾರೂಢನ ದರ್ಶನ ಆತ್ ನಿಮ್ಗೆ ಇವತ್ತು. ಓ. ನಮ್ಮ ಅಜ್ಜ ಹೆಂಗಂತಂದ್ರ ಬಂದ ಭಕ್ತರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಹಂಗ ನಾನು ಐಸ್ ಕ್ರೀಮ್ ತಿಂತಿ? ಯಾವ್ದು ಬೇಕಾ? ಚಾಕ್ಲೇಟ್ ಐಸ್ ಕ್ರೀಮ್. ಅಣ್ಣ ಒಂದು ಚಾಕ್ಲೇಟ್ ಐಸ್ ಕ್ರೀಮ್. ಥ್ಯಾಂಕ್ ಯು. ಬರ್ರಿ. ಏನೋ ಕೆಲ್ಸದ ಮೇಲೆ ಬಂದಿನಿ ಅಂತ ಹೇಳಿದ್ರಿ, ಏನದ್ ಕೆಲ್ಸ? ನಾನು ನನ್ನ ಎಕ್ಸ್ ಬಾಯ್ ಫ್ರೆಂಡಿಗೆ ಮೀಟ್ ಆಗಕ್ ಬಂದಿದ್ದೆ. ಓಹೋ, ಮೀಟ್ ಆದ್ರಿ? ಅವ್ನ್ ಮೀಟ್ ಆಗೋ ದೂರ ಇರ್ಲಿ, ಎಷ್ಟ್ ಸರಿ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡತ್ತಿಲ್ಲ. ನಾವು ಬರ್ಲಾರ್ದ ಚಲೋ ಆತಲ್ಲ. ನಿಧಾನ ರೀ, ಎಲ್ಲಾರ ಬಿದ್ಬಿಟ್ರಿ. ಅದು ಹೋಗ್ಲಿ ಬಿಡ್ರಿ. ಈಗ ನಿಮ್ ಎಕ್ಸ್ ಬಾಯ್ ಫ್ರೆಂಡ್ ಏನಾದ್ರು ನಿಮ್ ಮುಂದ್ ಬಂದ್ರ ಏನ್ ಮಾಡ್ತೀರಿ? ಅವನೇನಾದ್ರೂ ನನ್ನ ಎದುರುಗಡೆ ಸಿಕ್ಕ್ರೆ ಬಾಯಿ ಬಂದಂಗ್ ಬೈದು ಉಗಿಬೇಕು. ಹೌದಾ? ಅಷ್ಟು ಸಿಟ್ ಐತೆ ಅವನ ಮೇಲೆ ನಿಮ್ಗೆ? ಹಂಗಂದ್ರ ಒಂದ್ ಕೆಲ್ಸ ಮಾಡೋಣ. ನನ್ಗೊಂದ್ ಜಾಗ ಗೊತ್ತೈತಿ, ಅಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮನ್ಸಾರೆ ಬೈರಿ. ಸರಿ. ನಡೀರಿ. ನಿನ್ ಮನಸ್ಸೊಳಗ ಅವನ ಮೇಲೆ ಎಷ್ಟು ಸಿಟ್ಟು ನೋವು ಐತಲ್ಲ, ಅದನ್ನೆಲ್ಲ ಇಲ್ಲಿ ಹೊರಗೆ ಹಾಕ. Idiot, stupid, rascal, scoundrel. ನೀನ್ ಯಾವ ರೀತಿ ನನಗೆ ಮೋಸ ಮಾಡಿಬಿಟ್ಟೋದ, ಅದೇ ರೀತಿ ಫ್ಯೂಚರ್ ಒಳಗೆ ನಿನ್ನ ಹೆಂಡತಿನ ನನಗೆ ಮೋಸ ಮಾಡಿಬಿಟ್ಟಾಗ್ಲಿ. ಒಳ್ಳೆ ಚೈಲ್ಡ್ ಚಪಾತಿ ಸವಾಸ ಆತಿದು. ಸಮಾಧಾನ ಆತಲ್ಲ? ಅವನ ಮ್ಯಾಗಿರೋ ಸಿಟ್ಟೆಲ್ಲ ತಿರ್ಸ್ಕೊಂಡಿ ನಡಿ ಹೋಗುನ್. ಇಷ್ಟೊತ್ತು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಮೂರನ್ನೂ ತೋರಿಸಿದ್ರಿ. ಇವಾಗ ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಯಾಕೆ ಹಾಗೆ ನಿಂತಿದ್ದೀರಾ? ಏನಾಯ್ತು? ಬನ್ನಿ. ಹೋಗಿನ ಮುಂಚೆ ನಿಮ್ಮ ಹೆಸರಾದ್ರೂ ಹೇಳ್ರಲ್ಲ. ನಾನು ನಿಮಗೆ ಮುಂಚೆನೇ ಕಂಡೀಷನ್ ಹಾಕಿ ಹೇಳಿದ್ದೆ, ನೀವು ನನ್ನ ಹೆಸರು ಕೇಳೋಂಗಿಲ್ಲ, ನನ್ನ ನಂಬರು ಕೇಳೋಂಗಿಲ್ಲ ಅಂತ ಹೇಳಿ. ಸರಿ, ನೆಕ್ಸ್ಟ್ ಟೈಮ್ ನಾವು ಸಿಗ್ತೀವೋ ಇಲ್ಲೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಇಲ್ಲೊಂದು ಗುಡಿ ಐತಿ, ಹೋಗಿ ಬರೋನು. ಸರಿ. ಇದು ನಮ್ಮ ಊರೊಳಗಿರುವಂಥ ಒಂದು ಫೇಮಸ್ ದೇವಸ್ಥಾನ, ಚಂದ್ರಮೌಳೇಶ್ವರ ಟೆಂಪಲ್ ಅಂತ ಹೇಳಿ. ಚೆನ್ನಾಗಿದೆ. ಫಾರ್ ದ ಫಸ್ಟ್ ಟೈಮ್ ಒಂದು ಹುಡುಗಿ ಜೊತೆ ಬಂದಿದ್ದ. ಬರ್ರಿ ಶಿವನ ದರ್ಶನ ಮಾಡೋಣ.
ನನಗೆ ಬಿಟ್ಟು ಬರಬೇಕು ಅಂತ ಹೇಳಿ ಅಷ್ಟೊಂದು ಅರ್ಜೆಂಟಾ? ಹಲೋ ಮಿಸ್ಟರ್, ಹೋಗ್ಬೇಕಂತ ಡಿಸೈಡ್ ಮಾಡಿ ಅಂದ್ಮೇಲೆ ಬಿಟ್ಟು ಬರ್ಲೇಬೇಕಲ್ಲ. ಇಷ್ಟೊತ್ತಿನವರೆಗೂ ನೀವು 3 ತೋರಿಸಿದ್ದಕ್ಕೆ ಇದು ನನ್ನ ಕಡೆಯಿಂದ ಸ್ಮಾಲ್ ಟ್ರೀಟ್. ಟ್ರೀಟ್ ಕೊಡ್ಸೋಕ್ಕಿಂತ ನಿಮ್ಮ ನಂಬರ್ ಕೊಟ್ರೆ ಅಷ್ಟೋ ಚಲೋ ಇರ್ತೈತಿ. ಏನಂದ್ರಿ? ಏನಿಲ್ಲ ಸರಿ, ಪಾನಿಪುರಿ ಹೇಳ್ರಿ. ಈ 3 ತಾಸು ಹೆಂಗೆ ಹೋತಂತನ ಗೊತ್ತಾಗ್ಲಿಲ್ಲ. ಸರಿ, ಹೆಂಗೋ ಹೊಂಟ್ರಿ ಊರಿಗೆ. ನಿಮ್ಮ ಹೆಸರು ಹೇಳಿಲ್ಲ, ನಿಮ್ಮ ಕಾಂಟ್ಯಾಕ್ಟ್ ನಂಬರು ಕೊಡಲಿಲ್ಲ, ಬೆಂಗಳೂರೊಳಗೆ ಎಲ್ಲಿ ಇರ್ತೀರಿ ಅಂತಲೂ ಗೊತ್ತಿಲ್ಲ, ಮತ್ತು ನಾವು ಹೊಳ್ಳಿ ಸಿಗ್ತೀವಿಲ್ಲ ಅಂತಲೂ ಗೊತ್ತಿಲ್ಲ. ಡೋಂಟ್ ವರಿ, ನನ್ನ ಹೆಸರು ನನ್ನ ನಂಬರು ನಿಮಗೆ ಗೊತ್ತಾಗಲೇಬೇಕು ಅನ್ನೋಗಿದ್ರ ಹೆಂಗಾದ್ರೂ ಗೊತ್ತಾಗೇ ಆಗುತ್ತೆ. ಯಾಕೆ ಟೆನ್ಷನ್ ತಗೊಳ್ತೀರಾ? ಗೊತ್ತಾಗಕ್ಕ ಇದು ಫಿಲ್ಮ್ ಅಲ್ರಿ, ರಿಯಲ್ ಐತಿ. ಯಾರಿಗೆ ಗೊತ್ತು ಯಾರ ಲೈಫಲ್ಲಿ ಏನಾಗುತ್ತೆ ಅಂತ ಹೇಳಿ. ಸೊ ವೇಟ್ ಮಾಡಿ. ಸರಿ, ನನ್ನ ಟ್ರೈನ್ ಬಂತು, ನಾನು ಹೊರಡ್ತೀನಿ. ಸರಿ. ಬಾಯ್ ಬಾಯ್. ರೀ, ಈಗಾದ್ರೂ ನಿಮ್ಮ ಹೆಸರು ಹೇಳ್ರಿ. ಸಾರಿ. ಸರಿ, ಹುಷಾರಿಂದ ಹೋಗ್ಬೇಕು. ಬಾಯ್ ಬಾಯ್. ಯಾರು ಯಾವಾಗ ಹೆಂಗೆ ಪರಿಚಯ ಆಗ್ತಾರೋ ಗೊತ್ತಿಲ್ಲ. ಕೆಲವು ಪರಿಚಯಗಳು ಗಾಳೀಲಿ ಹಾರಿ ಹೋದರೆ ಇನ್ನು ಕೆಲವು ಮನಸ್ಸಲ್ಲೇ ತೇಲ್ತಾ ಇರತ್ತೆ. ಇವಳು ಪರಿಚಯನೂ ಹಾಗೆ ಹಾರ್ಟಲ್ಲಿ ಹಚ್ಚೆಯಾಗಿ ಉಳಿಯುತ್ತೆ. ಇವಳು ಮತ್ತೆ ನಂಗೆ ಸಿಗ್ತಾಳೋ ಇಲ್ಲೋ ಗೊತ್ತಿಲ್ಲ. ಬಾಯ್. ಹೆಸರು ಸಹ ಹೇಳದ ಮೊದಲ ಭೇಟಿ.